ಎಲ್ಲರಿಗೂ ನಮಸ್ತೆ. ಗೃಹಲಕ್ಷ್ಮಿ 14ನೇ ಕಂತಿನ ಹಣ ಏನಿದೆ 2,000 ರೂಪಾಯಿ ಏನು ಬರಬೇಕು ಅದು ಎಲ್ರಿಗೂ ಕೂಡ ಬಂದಿದೆ. ಓಕೆನಾ. ಸೊ ತುಂಬ ಜನ ನನ್ನ ಹಳೆ ವಿಡಿಯೋಗೆ ಕಮೆಂಟ್ ಆಗ್ತಾ ಇದ್ರು, ನಮಗೆ 14 ಇನ್ಸ್ಟಾಲ್ಮೆಂಟ್ ಬಂದಿದೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್ ಅಂತ. ಸೊ ಏನಿದೆ ಈ ಗೃಹಲಕ್ಷ್ಮಿ 14ನೇ ಕಂತಿನ ಹಣ ಅದು ಎಲ್ಲರ ಖಾತೆಗೂ ಜಮಾ ಆಗಿದೆ. ನೀವು ಅದನ್ನು ಥ್ರೂ DBT ಮುಖಾಂತರ ಚೆಕ್ ಮಾಡ್ಕೋಬೋದು. ಓಕೆನಾ. ಸೊ ಏನಿದೆ ಒಂದು ಸೆಪ್ಟೆಂಬರ್ 2024 ಹಣ ಏನಾಗಿತ್ತು ಅವ್ರು ಹೇಳಿದರು ನವೆಂಬರ್ 30 ನಾವು ರಿಲೀಸ್ ಮಾಡ್ತೀವಿ ಅಂತ, ಕರೆಕ್ಟ್ ಅಲ್ವಾ? ಸೊ ಅದೇ ರೀತಿ ಎಲೆಕ್ಷನ್ ಇರೋದಕ್ಕೂ ಸೊ ಅದನ್ನು ಒಂದು ಪ್ಲಸ್ ಪಾಯಿಂಟ್ ಮಾಡಿಕೊಂಡು ಅವರು ಈ 14ನೇ ಕಂತಿನ ಹಣ ಏನಿದೆ ಅಂದರೆ ಸೆಪ್ಟೆಂಬರ್ ತಿಂಗಳ ಹಣ ಏನಿದೆ ಅದನ್ನು ರಿಲೀಸ್ ಮಾಡಿದ್ದಾರೆ. ಓಕೆನಾ. ಸೊ ಆಯಾ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಯಶಸ್ವಿಯಾಗಿ ಜಮಾ ಮಾಡಿದೆ. ಅಂದರೆ ಇಲ್ಲೇನಾಗುತ್ತೆ, ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ತಗೊಂಡು ಅವರು ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಬರಬೇಕು. ಅಲ್ಲಿ ನೀವು ರಿಜಿಸ್ಟರ್ ಆಗಿರ್ತೀರಲ್ಲ, ಸೊ ಈ ಒಂದು ಯೋಜನೆ ಕೆಳಗಡೆ ರಿಜಿಸ್ಟರ್ ಆಗಿರ್ತೀರಾ, ಸೊ ಅದನ್ನು ಅವರು ಕನ್ಸಿಡರ್ ಮಾಡಿಕೊಂಡು ಅಲ್ಲಿ DBT ಮುಖಾಂತರ ಒಂದು ಪರ್ಟಿಕ್ಯುಲರ್ ಬ್ಯಾಚ್ ವೈಸ್ ಅಲ್ಲಿ ರಿಲೀಸ್ ಮಾಡ್ತಾ ಹೋಗ್ತಾರೆ. ಅಂದರೆ ಎಕ್ಸಾಂಪಲ್ ಈಗ ಕೆಲವೊಂದು ಡಿಸ್ಟ್ರಿಕ್ಟ್ ತಗೊಂತಾರೆ, ಈಗ ಫಸ್ಟ್ ಬ್ಯಾಚ್ ಅಲ್ಲಿ ಬ್ಯಾಂಗ್ಳೂರ್ ಅಥವಾ ನಿಯರ್ ಮೈಸೂರು, ತುಮಕೂರು ಈ ತರ ತಗೊಂಡ್ರೆ ನೆಕ್ಸ್ಟ್ ಒಂದು ಬ್ಯಾಚ್ ಅಲ್ಲಿ ಬೇರೆ ಡಿಸ್ಟ್ರಿಕ್ಟ್ಗಳನ್ನ ಕೂಡ ತಗೊಂತಾರೆ. ಸೊ ಏನ್ ಮಾಡ್ತಾರೆ, ಈ ಒಂದು ಈ ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆ ಅದನ್ನ ಬ್ಯಾಚ್ ವೈಸ್ ಅಲ್ಲಿ ಅವರು ರಿಲೀಸ್ ಮಾಡ್ಕೊಂಡು ಹೋಗ್ತಾರೆ. ಓಕೆನಾ. ಸೊ ಕೆಲವು ಜನ ಬ್ಯಾಂಗ್ಳೂರಲ್ಲಿ ಕೂಡ ಕನ್ಫರ್ಮ್ ಮಾಡಿದ್ದಾರೆ ಬಂದಿದೆ ಅಂತ. ಸೊ ಈಗ ಫಸ್ಟ್ ಬ್ಯಾಚ್ ಅಲ್ಲಿ ಬ್ಯಾಂಗ್ಳೂರ್ ಬಂದಿದ್ರೆ, ಬ್ಯಾಂಗ್ಳೂರ್, ತುಮಕೂರು, ಮೈಸೂರು ಈ ತರ ಬಂದಿದ್ರೆ, ಸೊ ನೆಕ್ಸ್ಟ್ ಬ್ಯಾಚ್ ಅಲ್ಲಿ ಕೆಲವೊಂದು ಡಿಸ್ಟ್ರಿಕ್ಟ್ ನ ಸೆಲೆಕ್ಟ್ ಮಾಡ್ಕೊಂತಾರೆ ಅಥವಾ ಒಟ್ಟಿಗೆನೂ ಕೂಡ ರಿಲೀಸ್ ಮಾಡ್ತಾರೆ. ಅಂದ್ರೆ ಎಲ್ಲಾ ಬ್ಯಾಚ್ ವೈಸ್ ಅಲ್ಲಿ ರಿಲೀಸ್ ಮಾಡ್ಕೊಂಡು ಹೋಗ್ತಾರೆ. ಸೊ ಎಲ್ಲಾ ಇಡೀ ಸ್ಟೇಟ್ಗೆ ಒಂದೇ ಸಲ ಹಾಕೋದಕ್ಕಾಗಲ್ಲ ಅಂತ ಅವರು ಕನ್ಫರ್ಮ್ ಮಾಡಿದ್ದಾರೆ. ಸೊ ಇನ್ನೊಂದೇನು, ಇನ್ ಕೇಸ್ ನಿಮಗೆ ಏನು ಈಗ 12ನೇ 13ನೇ ಕಂತಿನ ಹಣ ಎಲ್ಲ ಇದುವರೆಗೂ ಎಲ್ಲ ನಿಮ್ಗೆ ಏನಾದರೂ ಬಂದಿದ್ರೆ, ಸೊ ಇದು ಕೂಡ ಬಂದಿಲ್ಲ ಅಂದರೆ ನೀವು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಖಂಡಿತ ನಿಮಗೆ ಈ ವಾರದಲ್ಲಿ ಅಂದರೆ ಬಂದೇ ಬರುತ್ತೆ, ಈ ವಾರದಲ್ಲೇ ಬರುತ್ತೆ ಮ್ಯಾಕ್ಸಿಮಮ್. ಇವತ್ತಿನ್ನು 14ನೇ ತಾರೀಕು, ಸೊ ನಿಮಗೆ ಈ ವಾರದಲ್ಲೇ ಬರುತ್ತೆ ಅಥವಾ ನೆಕ್ಸ್ಟ್ ವೀಕಲ್ಲೂ ಕೂಡ ಬರ್ಬೋದು. ಒಟ್ಟಾರೆ ಅವ್ರು ಹೇಳಿರೋದು, ನಾವು ಈಗ ಸೆಪ್ಟೆಂಬರ್ ಹಣನ ನಾವು ಅವ್ರು ಇವಾಗ ರಿಲೀಸ್ ಮಾಡಿದ್ದಾರೆ. ಓಕೆ, ಅಕ್ಟೋಬರ್ ಒಳಗೆ ಆಗ್ತೀವಿ ಅಂತ ಹೇಳಿದ್ರು, ಬಟ್ ಡಿಲೇ ಆಗಿದೆ. ಓಕೆ, ನವೆಂಬರ್ ಒಳಗೆ ಆಗ್ತಾರೆ. ಆಲ್ಮೋಸ್ಟ್ ಆಲ್ ನಿಮಗೆ ನೆಕ್ಸ್ಟ್ ವೀಕ್ ಒಳಗೆ ನಿಮಗೆ ಹಣ ಬಂದು ಸೇರುತ್ತೆ. ನೀವೊಂದನ್ನ DBT ಮುಖಾಂತರ ಕೂಡ ಚೆಕ್ ಮಾಡ್ಕೋಬಹುದು. ಓಕೆನಾ. ಸೊ ಇನ್ ಕೇಸ್ ಏನಾಗುತ್ತೆ, ನಿಮ್ಮ ಬ್ಯಾಂಕ್ ಓಕೆನಾ ಕ್ರೆಡಿಟ್ ಆಗಿದೆ, ನೀವು ಮೆಸೇಜ್ ಬಂದಿರುತ್ತೆ ನಿಮ್ಮ ಮೊಬೈಲ್ಗೆ, ಅಲ್ಲಿ ಕೂಡ ಚೆಕ್ ಮಾಡ್ಬೋದು. ಓಕೆನಾ. ಸೊ ಇನ್ನೊಂದು, ನಿಮ್ಗೆ ಏನಾದರೂ ಮೊಬೈಲ್ ಆ ಥರ ಇಲ್ಲ ಅಂದರೆ ನೀವು ಪಾಸ್ಪೋರ್ಟ್ನ ಪ್ರಿಂಟ್ ಹಾಕ್ಸಿದ್ರೆ ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ ಇನ್ನೂ ಏನಾದರೂ ನಮ್ಗೆ 14ನೇ ಕಂತ ಹಣ ಬಂದಿಲ್ಲ ಅಂತ ಏನಾದರೂ ನಿಮಗೆ ಇದ್ರೆ, ಏನಾದರೂ ಅಂದರೆ ಪಾವತಿ ವಿಳಂಬ ಕಳವಳ ಏನಾದರೂ ಇದ್ರೆ, ನೀವು ಗೃಹಲಕ್ಷ್ಮಿ ಯೋಜನೆ ಇಂದಿನ ಕಂತು, ನಾನು ಯಾವಾಗಲೇ ಹೇಳ್ದಂಗೆ ಇಂದಿನ ಕಂತುಗಳು ಏನಾದರೂ ಯಶಸ್ವಿಯಾಗಿ ನೀವು ಸ್ವೀಕರಿಸಿದ್ರೆ, ಸೊ ಈ ಒಂದು 14ನೇ ಕಂತಿನ ಬಗ್ಗೆ ನೀವು ಚಿಂತಿಸೋ ಅವಶ್ಯಕತೆ ಇಲ್ಲ. ಓಕೆನಾ. ಈ ತಿಂಗಳ 30 ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಸೊ ನೀವು ಹಾಗಾಗಿ ಒಂದು ಪರಿಶೀಲಿಸಿ ಅಷ್ಟೇ. ಓಕೆನಾ. ಸೊ ಮತ್ತೆ ಇನ್ನೊಂದು ಏನು ಹೇಳಿದ್ದಾರೆ ಅವರು, ಇದನ್ನ ನೀವು DBT ಮುಖಾಂತರ ಕೂಡ ಚೆಕ್ ಮಾಡ್ಕೋಬಹುದು. ಹೇಗೆ ಅಂದ್ರೆ, ನಿಮ್ಮ ಗೃಹಲಕ್ಷ್ಮಿ 14ನೇ ಕಂತಿನ ಹಣ ಏನಿದೆ ಅದು DBT ಸ್ಥಿತಿಯನ್ನು ಪರಿಶೀಲಿಸಲು DBT ಮೊಬೈಲ್ ಅಪ್ಲಿಕೇಶನ್ ಅನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ಅಲ್ಲಿ ನೋಂದಣಿ ಪ್ರಕ್ರಿಯೆಯಲ್ಲಿ ಏನು ಬರುತ್ತೆ, MPIN ಅನ್ನು ಬಳಸಬೇಕು. ಓಕೆನಾ. ಅಪ್ಲಿಕೇಶನ್ ಲಾಗಿನ್ ಮಾಡಿ ಪಾವತಿ ಸ್ಥಿತಿ ಅಂದ್ರೆ ಆಯ್ಕೆ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಪೇಮೆಂಟ್ ಸ್ಟೇಟಸ್ ಅಂತ ಇರುತ್ತೆ, ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡಲ್ಲಿ ನೀವು ಈಗಾಗಲೇ ಏನಾದರೂ ಇದ್ರೆ ನಿಮಗೆ ತೋರಿಸುತ್ತೆ ಒಂದು ಯೋಜನೆ ಯಾವ ಅಡಿಯಲ್ಲಿ ಇದ್ದೀರಾ ಅಂತ. ಅಂದ್ರೆ ಗೃಹಲಕ್ಷ್ಮಿ, ಅನ್ನಭಾಗ್ಯ ಸ್ಕೀಮ್, ಈ ತರ ಎಜುಕೇಶನ್ ಅಸಿಸ್ಟೆಂಟ್ ಫಾರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂತ ತೋರಿಸುತ್ತೆ. ಸೊ ನೀವು ಅಲ್ಲಿ ಗೃಹಲಕ್ಷ್ಮಿ ಯೋಜನೆ DBT ನಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ, ಪೇಮೆಂಟ್ ಸ್ಟೇಟಸ್ ಹೋಗಿ ಗೃಹಲಕ್ಷ್ಮಿ ಯೋಜನೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಲ್ಲೇನಾಗುತ್ತೆ, ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆ DBT ನೇರ ವರ್ಗಾವಣೆ ಮೂಲಕ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆಯಾದ ಕಂತುಗಳಲ್ಲಿ ವಿವರಗಳನ್ನು ನೀವು ನೋಡ್ತೀರಿ. ಅಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ. ಓಕೆನಾ. ಸೊ ನೀವು ಅದ್ರ ಮುಖಾಂತರ ಕೂಡ ಕನ್ಫರ್ಮ್ ಮಾಡ್ಕೋಬಹುದು ಅಥವಾ ನಿಮಗೆ ಮೆಸೇಜ್ ಬಂದಿರುತ್ತೆ. ಓಕೆನಾ. ಸೊ ಒಟ್ಟಾರೆ ಏನಂದ್ರೆ, ಇಲ್ಲಿ ಒಂದು ಖುಷಿ ವಿಚಾರ ಏನಂದ್ರೆ, ಈ ಒಂದು 14ನೇ ಕಂತಿನ ಹಣ ಏನಿದೆ ಅದು ಎಲ್ರಿಗೂ ಸೇರುತ್ತೆ ಅಂತ ಕೂಡ ಅವರು ಹೇಳಿದ್ದಾರೆ. ಕೆಲವೊಂದು ಅಂದ್ರೆ ಈಗ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಯಾರ್ಯಾರು ಮಾಡಿದ್ದಾರೆ ಅವ್ರದನ್ನ ಈ ಲಿಸ್ಟ್ ಇಂದ ಬಿಟ್ಟಿದ್ದಾರೆ. ಸೊ ಅದನ್ನು ಆಲ್ರೆಡಿ ಅವರು ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಸೊ ಅಥವಾ GST ರಿಜಿಸ್ಟ್ರೇಷನ್ ಆಗಿದ್ರೆ ಅವರು ಕೂಡ ಇದು ಮಾಡಿದ್ದಾರೆ. ಸೊ ಇನ್ ಕೇಸ್ ನೀವೇನಾದ್ರೂ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿಲ್ಲ, ಓಕೆನಾ, ಈ ಪ್ಯಾನ್ ಮತ್ತೆ ಆಧಾರ್ ಲಿಂಕ್ ಅದೊಂದು ಇಶ್ಯೂ ಆಗಿದೆ. ಓಕೆನಾ. ಸೊ ನಾನು ಪ್ಯಾನ್ ಮತ್ತೆ ಆಧಾರ್ ಲಿಂಕ್ ಮಾಡೋದಕ್ಕೆ 1,000 ಪೆನಾಲ್ಟಿ ಕಟ್ಟಿದ್ವಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ. ಸೊ ಅದರಿಂದ ನನ್ನ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ, ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿದೆ ಅನ್ನೋ ಕೂಡ ತುಂಬಾ ಜನ ಇದ್ದಾರೆ. ಓಕೆನಾ. ಸೊ ನಿಮ್ಗೆ ಏನಾದರೂ ಆ ಥರ ಇದ್ರೆ ಅವ್ರು ಹೇಳ್ತಿರೋದು NOC ತರಬೇಕು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಅಂತ. ಸೊ ಅದನ್ನ ವಿಚಾರಿಸ್ಕೊಂಡು ನೀವು NOCನ ಅದನ್ನ ತಗೊಂಡ್ಬಂದು ನೀವು ಕೊಟ್ಟರೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಥವಾ ರೇಷನ್ ಕಾರ್ಡ್ ಯಾರು ಮಾಡ್ತಿದ್ದಾರೆ ಅಲ್ಲಿ ಕೊಟ್ಟರೆ ನಿಮಗೆ ಮಾಡ್ಕೊಡ್ತಾರೆ. ಬಟ್ ಇಲ್ಲಿ ಇನ್ನೊಂದು ಏನಂದ್ರೆ ರೂಲು, ಈಗ ಒಂದು ಸಲ ನಿಮ್ಮ ಏನಾದರೂ BPL ಕಾರ್ಡ್ ಕ್ಯಾನ್ಸಲ್ ಆದ್ರೆ ನಿಮಗೆ ಮತ್ತೆ BPL ಕಾರ್ಡ್ ಕೂಡ ಬರಬಾರ್ದು ಅನ್ನೋದು ರೂಲ್ ಇರೋದು. ಬಟ್ ಸರ್ಕಾರ ಇಲ್ಲಿ ತುಂಬಾ ಜನಕ್ಕೆ ಈ ಒಂದು ಸರ್ಕಾರದ್ದು ನ್ಯೂನತನ ಅಥವಾ ಜನಗಳದ್ದು ಗೊತ್ತಿಲ್ಲ, ತುಂಬಾ ಜನದ್ದು ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಅದನ್ನ ಮತ್ತೆ ಪರಿಶೀಲನೆ ಮಾಡ್ತೀವಿ, ನಾವು ಚೆಕ್ ಮಾಡ್ತೀವಿ ಅಂತಾನೆ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಸರ್ಕಾರ ಇದ್ರ ಬಗ್ಗೆ ಯಾವ ರೀತಿ ಒಂದು ನಿರ್ಧಾರ ತಗೊಳ್ಳೋದ್ರಿಂದ. ಸೊ ಏನಾದರೂ ಲೇಟೆಸ್ಟ್ ಅಪ್ಡೇಟ್ ಬಂದ್ರೆ ನಾನು ಅದನ್ನು ಕೂಡ ನಾನು ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಮಾಡ್ತೀನಿ. ಓಕೆನಾ. ಸೊ ಒಟ್ಟಾರೆ 14ನೇ ಕಂತಿನ ಹಣ ಜಮಾ ಆಗಿದೆ, ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.